ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹೊಸ್ತಾ ಇದೆ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿ ಅನ್ನೋದು ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಈ ಸುದ್ದಿಗಳನ್ನು. ನಿಮ್ಮ ಮನೆ ತಾನೇ ಮಾಹಿತಿ ಕೊಡ್ತೀವಿ. ಐದು ಕರೆಂಟ್ ಬಿಲ್ 417 ಮಮತಾ ಬಾ ಮಾಡ್ತಾ ಇದೆ. ಐದು ಕರೆಂಟ್ ಬಿಲ್ 417 ಮಮತಾ ಬಾ ಮಾಡ್ತಾ ಇದೆ. ಐದು ಕರೆಂಟ್ ಬಿಲ್ 417 RR ನಂಬರ್ಗಳು ಎಲ್ಲೆಲ್ಲಿದೆ, RR ನಂಬರ್ಗಳು ಡೊಮೆಸ್ಟಿಕ್ ಅಂತ ಎಲ್ಲಿದೆ ಅದನ್ನು ಮೀಟರ್ ರೀಡರ್ಸ್ ಕಳಿಸಿ, ಚೆಸ್ಕಾಮ್ ಮೀಟರ್ ರೀಡರ್ಸ್ನ ಪ್ರತಿಯೊಂದು ಮನೆಗೂ ಒಂದೊಂದು UHID ಕೊಟ್ಟು ಸ್ಟಿಕ್ಕರಿಂಗ್ ಮಾಡಿ ಆ UHID ಪ್ರಕಾರ ಇರುವಂಥದ್ದನ್ನ ನಾವು ಕಂಪ್ಲೀಟ್ ಮಾಡಿದ್ದೀವಿ. ಬೇರೆ ಬೇರೆ ಕೆಲಸಗಳು ಕೂಡ, ಸಾರ್ವಜನಿಕ ಕೆಲಸಗಳು ಕೂಡ ಆಗ್ತಾ ಇದೆ. ಯಾವುದು ಪ್ರಯಾರಿಟಿ ಏರಿಯಾಸ್ ಇದೆ ಖಂಡಿತ ಕೆಲಸಗಳು ಮಾಡ್ತಾ ಇದ್ದೀವಿ. ನಾವು ಸ್ವಲ್ಪ ನಮ್ಮ ರಿವ್ಯೂಸು ಮೀಟಿಂಗ್ಸು ಕಡಿಮೆ ಮಾಡಿಕೊಂಡು ಆ ಟೈಮ್ನಲ್ಲಿ ಸಮೀಕ್ಷೆ ಕೆಲಸ ಮಾಡಿಸ್ತಾ ಇದ್ದೀವಿ. ಸೊ ಬೆಳಗ್ಗೆನೇ ಎಲ್ಲರೂ ಕೆಲಸಗಳಿಗೆ ಹೋಗೋದ್ರಿಂದ ನಮ್ಮ ಸಮೀಕ್ಷೆದಾರರು ಪಾಪ ಬೆಳಗ್ಗೆ 6:30-7 ಗಂಟೆಗೆ ಹೋಗುವಂಥದ್ದು ಕೂಡ ಮಾಡ್ತಾ ಇದ್ದಾರೆ. ಸಂಜೆ ಕೂಡ ಕತ್ತಾದ್ಮೇಲೂ ಕೂಡ ಸಮೀಕ್ಷೆ ಮಾಡ್ತಾ ಇರುವಂಥದ್ದು ಅವರಿಗೆ ಹ್ಯಾಟ್ಸ್ ಆಫ್. ಯಾಕಂದರೆ ಅವ್ರಿಗೂ ಪರಿಶ್ರಮದಿಂದನೇ ನಮ್ಮ ಜಿಲ್ಲೆ ಒಂದು ನಂಬರ್ 1 ಸ್ಥಾನಕ್ಕೆ ಹೋಗೋದಕ್ಕೆ, ಟಾರ್ಗೆಟ್ನ ನಾವು ಫಸ್ಟ್ ಕವರ್ ಮಾಡೋದಕ್ಕೆ ನಮಗೆ ಅನುಕೂಲ ಆಯಿತು. ಅದು ಫಾಸ್ಟ್ ಟ್ರ್ಯಾಕ್ ಇರೋದು ಗುಂಡಿಗಳನ್ನು ಮುಚ್ಚುವಂಥ ಕೆಲಸ ಆಗಬೇಕು ಅಂತೇಳಿ ಜನ ಅಪೇಕ್ಷೆ ಪಡ್ತಾ ಇದ್ದಾರೆ. ಇವು ದೆಹಲಿ ಹೊರದೇಶಗಳನ್ನು ಕಂಪೇರ್ ಮಾಡ್ತಾ ಇದ್ದಾರೆ ಮನೆ ಸಚಿವರು. ಒಟ್ಟಾರೆಯಾಗಿ ಈ ಸರ್ಕಾರದಲ್ಲಿ ಎಲ್ಲವೂ ಕೂಡ ಒಂದು ರೀತಿ ಗೊಂದಲಮಯ. ಈಗ ಮಂಡ್ಯ ಮೈ ಶುಗರ್ಸ್ ಬಗ್ಗೆ ಹೇಳಿದ್ವಿ. ಮೊದಲೇ ರೈತರು ಪರದಾಡ್ತಾ ಇದ್ದಾರೆ, ಸಂಕಷ್ಟದಲ್ಲಿದ್ದಾರೆ. ಉತ್ತರ ಕರ್ನಾಟಕದಲ್ಲಿ ಈ ರೀತಿ ಅತಿವೃಷ್ಟಿ ಆದಾಗೂ ಸಹ ಕೃಷಿ ಸಚಿವರಿಗೆ ಅಲ್ಲಿ ಹೋಗಬೇಕು ಅಂತ ಅನಿಸೋದಿಲ್ಲ, ಕಂದಾಯ ಸಚಿವರಿಗೆ ಹೋಗಬೇಕು ಅಂತ ಅನ್ನಿಸೋದಿಲ್ಲ. ಕಂದಾಯ ಸಚಿವರಿಗೆ, ಕೃಷಿ ಸಚಿವರಿಗೆ ಕಲ್ಯಾಣ ಕರ್ನಾಟಕದಲ್ಲಿ ಅತಿವೃಷ್ಟಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ರೈತರು ಪರದಾಡ್ತಾ ಇದ್ದಾರೆ. ಈ ಕಂದಾಯ ಸಚಿವರಿಗೆ, ಕೃಷಿ ಸಚಿವರಿಗೆ ಆ ಜಿಲ್ಲೆಗಳಿಗೆ ಹೋಗೋಕ್ಕೂ ಸಮಯ ಇಲ್ಲ ಅಂತ ಹೇಳಿದ್ರೆ ಮತ್ತು ಏನಕ್ಕಿರ್ಬೇಕು ಮಂತ್ರಿಗಳಾದಾಗ ಆ ಭಾಗದ ರೈತರ ಸಮಸ್ಯೆಗೆ ಸ್ಪಂದನೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಿದ್ರೆ ಇವರು ಸಚಿವರು ಕೂಡ ಬದುಕಿದ್ದು ಕೂಡ ಸತ್ತಂತೆ ರೈತರ ಪಾಲಿಗೆ. ನಾನಿದ್ರೆ ರಾಜಕಾರಣ ಮಾತನಾಡ್ತಾ ಇಲ್ಲ. ಭಾರತೀಯ ಜನತಾ ಪಾರ್ಟಿ ನಾವತ್ತು ನಿರ್ಧಾರ ಮಾಡಿಕೊಂಡು ನಾನು ನಮ್ಮೆಲ್ಲ ವಿರೋಧ ಪಕ್ಷದ ನಾಯಕರು ನಾವೆಲ್ಲ ಕಲ್ಯಾಣ ಕರ್ನಾಟಕ ಹೋಗಲಿಲ್ಲ ಅಂತ ಹೇಳಿದ್ರೆ ಮುಖ್ಯಮಂತ್ರಿಗಳು ಇಲ್ಲ ಹೆಸರು ಮೇಲೆ ಕೂತ್ಕೊಂಡೆ ವಿಡಿಯೋ ಕಾನ್ಫರೆನ್ಸಲ್ಲಿ ತೀರ್ಮಾನ ಮಾಡೋದಿತ್ತು. ಅವ್ರು ಬೀದರ್, ಗುಲ್ಬರ್ಗ, ಯಾದಗಿರಿ, ರಾಯಚೂರು ಎಲ್ಲ ಕಡೆ ಹೋರಾಟ ಮಾಡಿದ್ರು. ಅಶೋಕರು ಬೆಳಗಾವಿ, ಬಾಗಲಕೋಟೆ ಎಲ್ಲ ಕೂಡ ಹೋದರು. ನಾನಿವತ್ತು ವಿರೋಧ ಪಕ್ಷಕ್ಕೆ ಎಲ್ಲರಿಗೂ ಟೀಕೆ ಮಾಡ್ತೀವಿ ಅಂತೇಳಿ ಆಡಳಿತ ಪಕ್ಷ ಭಾವಿಸುವಂಥ ಅವಶ್ಯಕತೆ ಇಲ್ಲ. ಇವತ್ತು ರಾಜ್ಯ ಸರ್ಕಾರದ ಆದ್ಯತೆ ಏನು? ರೈತರ ಸಂಕಷ್ಟಕ್ಕೆ ಸ್ಪಂದನೆ ಮಾಡೋದು, ತತ್ಕ್ಷಣ ಸ್ಪಂದನೆ ಮಾಡಬೇಕಾಗಿರ್ತಕ್ಕಂಥ ಕರ್ತವ್ಯ. ಬಸವನ ಬಾಗೇವಾಡಿ ಪೊಲೀಸ್ ಸ್ಟೇಷನ್ನಲ್ಲಿ ಈ ಕ್ರೈಮ್ ವಹಿಸಲಾಗಿತ್ತು. ಇವರು ಗುಂಡಿಕೆನಲ್ ಊರು ಅಂತ, ಮುದ್ದೇಬಿಹಾಳ ತಾಲೂಕು, ವಿಜಯಪುರ ಡಿಸ್ಟಿಕ್. ಬಾನು ಬೇಗಮ್ ಅಂತ ಒಬ್ಬಾಕೆ, ಸಾಯಿಬಣ್ಣ ಕನ್ನೂರು, ಇವರಿಬ್ಬರ ಮಧ್ಯದಲ್ಲಿ ಪ್ರೀತಿ ಬೆಳೆದು ಅಂತರ್ಧರ್ಮ ವಿವಾಹ. ಇವರು ಬೇರೆ ತಮ್ಮ ಹೊಟ್ಟೆಪಾಡಿಗೆ ಬೇರೆ ಊರಿಗೆ ಹೋಗಿ ಅಲ್ಲಿಂದ ಯಾವಾಗ ಬಾನು ಬೇಗಮ್ ಗರ್ಭಿಣಿ ಆದಳು,
ಅವ್ರು ವಾಪಸ್ ಗುಂಡಿಕೆನೂರಿಗೆ ಬಂದರು. ಬಂದಾಗ ಅವಳು ಸುಮಾರು 7 ತಿಂಗಳು ಗರ್ಭಿಣಿಯಾಗಿದ್ದರು. ತದನಂತರ ಅವರು ಈಗ ಗಂಡ ಹೆಂಡತಿ ಅಲ್ಲೇ ವಾಸಿಸಿದಾಗ ಮುಂದೆ 2 ತಿಂಗಳು ಈ ಬಾನು ಬೇಗಂ ಅವರ ತಾಯಿ ರಂಜಾನ್ ಬಿ ಅಕ್ಯೂಸ್ ನಂಬರ್ 4 ಅವರು ಮತ್ತು ಆರೋಪಿ ನಂಬರ್ 1 ಮತ್ತು 2 ಇಬ್ರಾಹಿಂ ಸಾಬ್ ಮತ್ತು ಅಕ್ಬರ್ ಸಾಬ್ ಮತ್ತು ಈ ಎಲ್ಲ ಕುಟುಂಬ ವರ್ಗದವ್ರ ಹೆಣ್ಮಕ್ಳು ಹೆಸರು ಹೇಳ್ಬೇಕಂದ್ರೆ ರಂಜಾನ್ ಬಿ, ದೌಲ್ ಬಿ, ಆಜಿಮಾ, ಜಲಾನಿ ಮತ್ತು ದೌಲ್ ಬಿ ಅಂತ ಇವರೆಲ್ಲರೂ ಕೂತ್ಕೊಂಡು ಎಲ್ಲಿ ಸಾಯಿಬಣ್ಣ ಮತ್ತು ಈ ಬಾನು ಬೇಗಂ ಅವರು ಇರ್ತಿದ್ರು ಆ ಮನೆಗೆ ಹೋಗಿ ಮೊದಲು ಆ ಮನೆಗೆ ಬೆಂಕಿ ಹಚ್ತಾರೆ. ಆವಾಗ ಆ ಮನೆಯಿಂದ ಹೊರಗೆ ಬಂದಾಗ ಅವರಿಬ್ಬರ ಮೇಲೆ ಈ ಕುಟುಂಬದವ್ರು ಎಲ್ಲರೂ ಕೂಡಿ ಹಲ್ಲೆ ಮಾಡಿದಾಗ ಬಾನು ಬೇಗಂ ಅವಳಿಗೆ ಎಳೆದುಕೊಂಡು ಬರುವಾಗ ಅವಳ ಗಂಡ ಬಿಡಿಸಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಗಂಡ ಬಿಡಿಸಿ ಪ್ರಯತ್ನ ಮಾಡುವಾಗ ಗಂಡನಿಗೆ ಕೂಡ ಕೊಡ್ಲಿಯಿಂದ ಮತ್ತು ಬಡಿಗೆಯಿಂದ ಕಲ್ಲಿನಿಂದ ಹೊಡೆದು ಹಲ್ಲೆ ಮಾಡ್ತಾರೆ. ಅವನು ಓಡಿ ಹೋಗ್ತಾನೆ. ಆವಾಗ ಈ ಆರೋಪಿ ನಂಬರ್ 1 ಇಬ್ರಾಹಿಂ ಸಾಬ್ ಮತ್ತು ಅಕ್ಬರ್ ಸಾಬ್ ಮತ್ತು ಉಳಿದವರೆಲ್ಲರೂ ಕೂಡಿ ಅವಳ ಕೂದಲು ಹಿಡ್ಕೊಂಡು ಎಳ್ಕೊಂಡು ಬಂದು ಅವಳಿಗೆ ಕೆಳಗೆ ಕೆಡವಿ ಅವಳಿಗೆ ಕೂಡ ಹಲ್ಲೆ ಮಾಡಿದ್ರು. ಆವಾಗ ಅವ್ರು ಕೆಳಗೆ ಬೀಳ್ತಾರೆ. ಕೆಳಗೆ ಬೀಳಿದಾಗ ಇಬ್ರಾಹಿಂ ಸಾಬ್ ಹತ್ತಾರೆ. ಆರೋಪಿ ನಂಬರ್ 1 ಇವನು ಬೆಂಕಿ ಇವನು ಗ್ಯಾಸ್ಲೆಟ್ ಎಣ್ಣೆ ಹಾಕ್ತಾನೆ. ಆಮೇಲೆ 2ನೇ ಆರೋಪಿ ಅಕ್ಬರ್ ಸಾಬ್ ಇವನು ಬೆಂಕಿ ಹಾಕಿಬಿಡ್ತಾನೆ. ಅವಾಗ ಇವರೆಲ್ಲರೂ ಈ ಉಳಿದೆಲ್ಲ ಆರೋಪಿ 4ರಿಂದ 8ರವರೆಗೆ ನಾನು ಹೇಳಿದ್ನಲ್ಲ ಭಾಗ್ಯ ಜೀವಂತವಾಗಿ ಸಿಕ್ಕಾಕಿದ್ರು. ಇದೊಂದು ಮರ್ಯಾದೆ ಹತ್ಯೆ. ತದನಂತರ ಬಸವನ ಬಾಗೇವಾಡಿ ಪೊಲೀಸರು ಚಾರ್ಜ್ ಶೀಟನ್ನು ಸಲ್ಲಿಸಿದ್ರು ಈ ಎಲ್ಲ ಆರೋಪಿಗಳ ವಿರುದ್ಧ. ವಿಜಯಪುರ ಜಿಲ್ಲೆ ಡಿಸ್ಟ್ರಿಕ್ಟ್ ಆ್ಯಂಡ್ ಸೆಷನ್ಸ್ ಕೋರ್ಟ್ ಎಲ್ಲ ಆರೋಪಿಗಳನ್ನು ಅಂದರೆ ವಿಚಾರಣೆ ಮಾಡಿದ್ರು. ಅದರಲ್ಲಿ ಆರೋಪಿ ನಂಬರ್ 1 ಮತ್ತು 2 ಇಬ್ರಾಹಿಂ ಸಾಬ್ ಮತ್ತು ಅಕ್ಬರ್ ಇವರು ಮರಣದಂಡನೆಗೆ ಅರ್ಹರು ಅಂತಕ್ಕಂಥ ತೀರ್ಪನ್ನು ವಿಜಯಪುರ ಡಿಸ್ಟ್ರಿಕ್ಟ್ ಆ್ಯಂಡ್ ಸೆಷನ್ಸ್ ಕೋರ್ಟ್ ಕೊಟ್ಟು ಉಳಿದೆಲ್ಲ ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆ ಕೊಡ್ತು. ಅದು ಆದ ನಂತರ ರೆಫರೆನ್ಸ್ ಅಂತ ಇರುತ್ತೆ, ರೆಫರೆನ್ಸ್ ಕೇಸ್. ಸೆಷನ್ಸ್ ಕೋರ್ಟ್ ಕೊಟ್ಟಂಥ ಶಿಕ್ಷೆಗೆ ಈ ಹೈಕೋರ್ಟ್ನವರು ಮಾನ್ಯತೆ ಮಾಡಿದರೆ ಮಾತ್ರ ಅದನ್ನು ಮಾನ್ಯತೆ ಮಾಡಿದ್ರೆ ಅದಕ್ಕೇನಂತ ಕಾರ್ಯರೂಪಕ್ಕೆ ಬರುತ್ತೆ ಅಷ್ಟೇ. ಇಲ್ಲದೇ ಇದ್ದರೆ ಇಲ್ಲ. ಹೈಕೋರ್ಟ್ ತೀರ್ಪು ಹೈಕೋರ್ಟ್ನಲ್ಲಿ ಸುಮಾರು ಒಂದು 8 ತಿಂಗಳ ಕಾಲ ಇದು ವಿಚಾರಣೆ ನಡೀತು. ಸರ್ಕಾರದ ನಾನು ವಾದ ಮಾಡಿದೆ. ಡಿಫೆನ್ಸ್ ಕೌನ್ಸಿಲ್ ಅವರು ವಾದ ಮಾಡಿದರು. ತದನಂತರ ಉಚ್ಚ ನ್ಯಾಯಾಲಯ ಕಲಬುರಗಿ ದ್ವಿಸದಸ್ಯ ಪೀಠ ಉಚ್ಚ ನ್ಯಾಯಾಲಯ ಕಲಬುರಗಿ ಪೀಠದವರು ಆರೋಪಿ ನಂಬರ್ 1 ಮತ್ತು 2ಕ್ಕೆ ಮರಣದಂಡನೆ ಕೊಟ್ಟಿದ್ದು 6 ಇದ್ದಾರೆ ಅಂತ ಹೇಳಿ ಅವರ ಶಿಕ್ಷೆಯನ್ನು ಅದನ್ನು ಜಾರಿ ಮಾಡಬೇಕಂತ ಆದೇಶ. ಆರೋಪಿ ನಂಬರ್ 4ರಿಂದ 5 8ರವರು ಅವರಿಗೆ ಜೀವಾವಧಿ ಶಿಕ್ಷೆ ಮತ್ತು 2ನೇ ಪ್ರಕಾರ ನಮ್ಮ ಕಲಬುರಗಿ ಪೀಠ ಇಲ್ಲಿ ಸ್ಥಾಪನೆಯಾಗಿ ಸುಮಾರು 19 ವರ್ಷ. 19 ವರ್ಷದಲ್ಲಿ 2ನೇ ಕೇಸ್. ಆಮೇಲೆ ಈ ಕೇಸನ್ನು ದ್ವಿಸದಸ್ಯ ಪೀಠ ಮರ್ಯಾದೆ ಹತ್ಯೆ ಅಂತಕ್ಕಂಥ ಒಂದು ಆನರ್ ಕಿಲ್ಲಿಂಗ್ ಅಂತ ಇಟ್ಸ್ ಬಿನ್ ಕಾಲ್ಡ್ ಆನರ್ ಕಿಲ್ಲಿಂಗ್ ಅಂತ. ಇದು ಮರ್ಯಾದೆ ಹತ್ಯೆ ಕೇಸ್. ಎಲ್ಲ ಬೆಳೆಗಳಿಗೆ ಪ್ರತಿ ಹೆಕ್ಟೇರ್ಗೆ ಎಲ್ಲ ರೈತರಿಗೆ ಪರಿಹಾರ ಸಿಗುವಂತಾಗಬೇಕು. ಈ ಜಿಲ್ಲೆಯಲ್ಲಿ 7,65,000 ಹೆಕ್ಟೇರ್ ಪ್ರದೇಶದಲ್ಲಿ ರೈತರು ಮುಂಗಾರು ಬೆಳೆದಿದ್ದಾರೆ. 7,65,000 ಹೆಕ್ಟೇರ್ ಪ್ರದೇಶವನ್ನು ಸಂಪೂರ್ಣವಾಗಿ ಪ್ರಕೃತಿ ವಿಕೋಪದಿಂದ ಬೆಳೆಹಾನಿ ಅಂತ ಹೇಳಿ ಸರ್ಕಾರ ಘೋಷಣೆ ಮಾಡಬೇಕು. ಮುದ್ದೇಬಾಳು ವಿಧಾನಸಭಾ ಕ್ಷೇತ್ರದಲ್ಲಿ
1,24,000 ಹೆಕ್ಟೇರ್ ಪ್ರದೇಶದಲ್ಲಿ ರೈತರು ಮುಂಗಾರು ಬೆಳೆಗಳನ್ನು ಬೆಳೆದಿದ್ದಾರೆ. ಎಂಟೈರ್ ಬೆಳೆಯನ್ನು ಇವತ್ತು ಪ್ರಕೃತಿ ವಿಕೋಪದಿಂದ ಬೆಳೆ ನಷ್ಟ ಅಂತೇಳಿ ಸರ್ಕಾರ ಘೋಷಣೆ ಮಾಡಬೇಕು, ಪರಿಹಾರ ಕೊಡೋದಕ್ಕೆ ಜಿಲ್ಲಾಡಳಿತ ರೆಕಮೆಂಡ್ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ರೈತರ ಪರವಾಗಿ ಆಗ್ರಹ ಮಾಡ್ತೇವೆ. ಎಲ್ಲಿವರೆಗೆ ಈ ಬೇಡಿಕೆ ಈಡೇರೋದಿಲ್ಲ ಅಲ್ಲಿವರೆಗೆ ನಮ್ಮ ರೈತರು ಬೀದಿಗಿಳಿದು ಹೋರಾಟ ಮಾಡೋದಕ್ಕೂ ಸಿದ್ಧರಾಗಿದ್ದಾರೆ. ಒಂದು ನಾನು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ಲಿಕ್ಕೆ ಬಯಸ್ತೇನೆ, ರೈತರ ಜೊತೆ ಚೆಲ್ಲಾಟ ಆಡಬೇಡಿ. ರೈತರು ನೋವಿನಲ್ಲಿದ್ದಾರೆ, ರೈತರ ಶಾಪ ನಿಮ್ಗೆ ತಡ್ತದೆ, ಅದಕ್ಕೆ ರೈತರ ಚೆಲ್ಲಾಟ ಆಗ್ಲಿಕ್ಕೆ ಹೋಗ್ಬೇಡಿ. ರೈತರಿಗೇನು ಕಷ್ಟದಲ್ಲಿದ್ದಾರೆ ಅವ್ರು ಸಹಾಯ ಆಗುವಂತ ಅದು ಕಾನೂನುಬದ್ಧ ಹಕ್ಕು ಅವ್ರದ್ದು. ಅವ್ರೇನು ಪರಿಹಾರ ಪಡಿಬೇಕಾಗಿರೋದು ಕಾನೂನುಬದ್ಧ ಹಕ್ಕು. ಮೊದಲನೇ ಹಂತದಲ್ಲಿ ಏನು ಜಿಲ್ಲಾಡಳಿತ, ಏನು ತಾಲೂಕಾ ಆಡಳಿತ ರೈತರ ಏನು ಹೊಲದ ನಷ್ಟ ಆಗಿದೆ ಆ ನಷ್ಟನ ಮುಚ್ಚಿಟ್ಟು ಅಲ್ಲಿ 4 ಸರ್ವೆ ಮಾಡಿ ಸರ್ವೆ ಡ್ರಾಮಾ ಏನ್ ಮಾಡ್ತಾ ಇದ್ದೀರಿ, ಇದು ನಿಲ್ಲಿಸಬೇಕು. ಎಂಟೈರ್ ಭೂಮಿ ಏನು ಇವತ್ತೇನು ಮುಂಗಾರು ಬೆಳೆ ಬಿತ್ತಿದಂತ ಭೂಮಿ ಇದೆ ಅದನ್ನು ಸಂಪೂರ್ಣವಾಗಿ ನಷ್ಟ ಅಂತ ಘೋಷಣೆ ಮಾಡಿ ಪರಿಹಾರ ಕೊಡಬೇಕು ಅಂತಕ್ಕಂಥ ಆಗ್ರಹವನ್ನು ಈ ಸಂದರ್ಭದಲ್ಲಿ ಮಾಡ್ತೀವಿ. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.